ಅರ್ಜುನ ವಿಷಾದ ಯೋಗ ಶ್ಲೋಕ 38. ಜನಾರ್ದನ, ಅತಿ ಆಸೆಯಿಂದ ಅವಿವೇಕಿಗಳಾದ ಇವರು ಕುಲಲಕ್ಷಯದಿಂದಾಗುವ ದೋಷವನ್ನು ಮತ್ತು ಮಿತ್ರದ್ರೋಹದಿಂದಲಾಗುವ ಪಾಪವನ್ನು ಕಾಣರು. ಕುಲನಾಶದಿಂದಾಗುವ ಕೇಡನ್ನು ಬಲ್ಲ ನಾವು ಈ ಪಾಪದಿಂದ ಹಿಂದೆ ಸರಿಯಬೇಕೆಂದು ಏತಕ್ಕೆ ಭಾವಿಸಬಾರದು. ಈ ಯುದ್ಧದಲ್ಲಿ ಒಬ್ಬರು ಇನ್ನೊಬ್ಬರನ್ನು ಕೊಂದು ಕ್ಷತ್ರಿಯ ಕುಲವೇ ನಾಶವಾಗುವುದು ಎಂದು ಅರ್ಜುನನು ಭಾವಿಸುವನು. ಕ್ಷತ್ರಿಯ ಪ್ರಪಂಚದಲ್ಲಿರುವುದಕ್ಕೆ ಒಂದು ಕಾರಣವಿದೆ. ಯಾವಾಗ ಅವನು ಅದಕ್ಕೆ ವಿರೋಧಿಯಾಗಿ ಹೋಗುವನೋ ಅಂತಹ ಕ್ಷತ್ರಿಯರು ಇದ್ದರೆಷ್ಟು ಹೋದರೆಷ್ಟು ಸಮಾಜಕ್ಕೆ. ಅರ್ಜುನ, ನಾವಾದರೂ ಏತಕ್ಕೆ ಹಿಂದೆ ಸರಿಯಬಾರದು ಎಂದು ಕೇಳುವನು. ಹೀಗೆ ಹಿಂದೆ ಸರಿದರೆ ಎಂತಹ ಘೋರ ಪರಿಣಾಮ ಕಾದಿದೆ ಎಂಬುದನ್ನು ಸ್ವಲ್ಪವೂ ಅವನು ಗಮನ ಹರಿಸುವುದಿಲ್ಲ. ಪಾಂಡವರು ಹಿಂದೆ ಸರಿದರೆ ಸತ್ಯಕ್ಕೆ ಧರ್ಮಕ್ಕೆ ಇರುವ ಬೆಲೆಯೆಲ್ಲ ಹೋಗುವುದು. ಯಾರಿಗೆ ಪ್ರಪಂಚದಲ್ಲಿ ಹೆಚ್ಚು ಬಲವೋ ಅವನು ಮಾತ್ರ ಬದುಕಲು ಯೋಗ್ಯ ಎಂತಾಗುವುದು. ದುಷ್ಟ ಪ್ರಾಣಿಗಳು, ದುಷ್ಟನಗ ದಾಡೆಗಳಿಗೆ ಬೆಲೆ. ಸತ್ಯ, ಧರ್ಮ, ನಿಸ್ವಾರ್ಥತೆ ಮುಂತಾದುವುದಕ್ಕೆ ಪ್ರಪಂಚದಲ್ಲಿ ಬೆಲೆಯೇ ಇಲ್ಲದಂತಾಗುವುದು.